ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಫೆಬ್ರವರಿ 24ನೇ ತಾರೀಕು ಮಂಗಳವಾರ, ರಾಯರ ವರ್ಧಂತಿ, ರಾಯರ ಹುಟ್ಟುಹಬ್ಬ. ಅವತ್ತಿನ ದಿವಸ ಶಾಸ್ತ್ರೋಕ್ತವಾಗಿ ಸರಿಯಾದಂತಹ ವಿಧಾನದಲ್ಲಿ ಯಾವ ರೀತಿ ಪೂಜೆ ಮಾಡುವಂತಹದ್ದು ಅಂತ ಹೇಳಿ ಸಂಪೂರ್ಣವಾಗಿ ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಯಾವ ಹಂತದಲ್ಲೂ ಕೂಡ ದಯಮಾಡಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಈ ಬಾರಿ ರಾಯರ ಹುಟ್ಟುಹಬ್ಬ ಏನು ಬಂದಿದೆಯಲ್ಲ, 24ನೇ ತಾರೀಕು ಮಂಗಳವಾರ, ಹಿಂದೆ ಒಂದಷ್ಟು ವರ್ಷಗಳಲ್ಲಿ ಬಂದಿಲ್ದಲೇ ಇರುವಂತಹ ಒಂದು ಬಹಳ ಶುಭ ಗಳಿಗೆಯಲ್ಲಿ, ಒಂದು ಶುಭ ಲಗ್ನದಲ್ಲಿ ಬಂದಿರುವಂತಹದ್ದು. ಯಾರೆಲ್ಲ ಸಂಕಲ್ಪಪೂರ್ವಕವಾಗಿ ಈ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಅವತ್ತು ನೆರವೇರಿಸ್ತೀರಾ, ಅವರ ಇಷ್ಟಾರ್ಥಗಳೇನೇ ಇದ್ದರೂ ಕೂಡ ರಾಯರು ಖಂಡಿತ ನೆರವೇರಿಸ್ತಾರೆ. ನಾನು ಹೇಳ್ಕೊಡುವಂತಹ ಪೂಜಾ ವಿಧಾನ ಯಾವತ್ತೇ ಇರಬಹುದು, ಸ್ವಲ್ಪ ತುಂಬ ಕಷ್ಟ ಆಗುತ್ತಪ್ಪ, ಸ್ಟೆಪ್ಸ್ ಜಾಸ್ತಿ ಅಂತಂದರೂ ಕೂಡ ಬಹಳ ಒಳ್ಳೆಯದಾಗುತ್ತೆ. ಈಗಾಗಲೇ ಒಳ್ಳೆಯದನ್ನು ಕಂಡಂತಹ ಸುಮಾರಷ್ಟು ಜನ ಹೂಪ್ರಸಾದ ನನ್ನನ್ನು ಕೇಳಿ ಅಂತ ಹೇಳಿ ಕೇಳ್ತಿದ್ದವ್ರು ಎಷ್ಟೋ ಜನ ಅವರ ಮನೆಯಲ್ಲಿ ಹೂಪ್ರಸಾದವನ್ನು ರಾಯರಿಂದ ಪಡ್ಕೋತಾ ಇದ್ದಾರೆ. ಹಾಗೇ ಕೂಡ ರಾಯರ ವರ್ಧಂತಿಯ ಪೂಜೆಯನ್ನು ನಾನು ಹೇಳ್ಕೊಡುವಂತಹ ರೀತಿಯಲ್ಲಿ ಮಾಡಿ ಆಮೇಲೆ ಕಮೆಂಟ್ಗಳಲ್ಲಿ ನೀವೇ ಹೇಳ್ತೀರಾ ನೀವು ಅಂದ್ಕೊಂಡಂತಹ ಸಂಕಲ್ಪಗಳು ನೆರವೇರ್ತು ಅಂತ ಹೇಳಿ. ಇನ್ನು ಪೂಜೆಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ಹೇಳಿ ಫಾಸ್ಟಾಗಿ ಹೇಳಿಬಿಡ್ತೀನಿ, ಬರ್ಕೊಳ್ಳಿ. ಗಂಧ ಅಥವಾ ಗೋಪಿ ಚಂದನ, ಹಳದಿ, ಗೆಜ್ಜೆ ವಸ್ತ್ರ ಬೇಕಾಗುತ್ತೆ. ನಿಮಗೆ ತುಳಸಿ ಬಿಟ್ಟು 5 ತರಹದ ಹೂಗಳನ್ನು ಅವತ್ತು ರಾಯರಿಗೆ ಹಾಕಬೇಕು. 5 ತರಹದ ಹಣ್ಣುಗಳನ್ನು ರಾಯರ ಮುಂದೆ ಇಡಬೇಕು. ಒಂದೊಂದೇ ಇಡಿ, ನಿಮ್ಮ ಶಕ್ತಿಯಾನುಸಾರ. ಶಕ್ತಿ ಇತ್ತಾ 1 kg ಇಟ್ಟರು ಪರವಾಗಿಲ್ಲ. ರಾಯರ ಅವತ್ತಿನ ದಿವ್ಸಕ್ಕೆ ನಿಮ್ಗೆ ಏನು ಶಕ್ತಿ ಕೊಟ್ಟಿದ್ದಾರೆ, 1 kg ಮಿಕ್ಸ್ ಹಣ್ಣು ತೊಗೊಂಡು ಬನ್ನಿ, 5 ತರಹದ್ದು ಕೊಡ್ತಾರೆ, ಅಷ್ಟನ್ನೇ ಇಡಿ ಸಾಕಾಗುತ್ತೆ. ಒಂದು 3 ತರಹದ ಡ್ರೈ ಫ್ರೂಟ್ಸ್, ಒಂದು 50 ರೂಪಾಯಿ ಕೊಟ್ಟರು ಮಿಕ್ಸ್ ಕೊಡಿ ಅಂತಂದರೆ ಕೊಟ್ಬಿಡ್ತಾರೆ 50 ರೂಪಾಯಿಗೆ. ಒಂದು 3 ತರಹದ ಡ್ರೈ ಫ್ರೂಟ್ಸು, 9 ಮಣ್ಣಿನ ದೀಪಗಳು ಬೇಕಾಗುತ್ತೆ. ಹೊಸದಾಗೆ ತೊಗೊಂಡು ಬನ್ನಿ, ತೊಂದರೆ ಇಲ್ಲ. ತುಪ್ಪ ಬೇಕಾಗುತ್ತೆ. 5 ತರಹದ ಮಿಕ್ಸ್ ಆಯಿಲ್ ಕೊಡಿ ಅಂತ ಹೇಳಿ ಕೇಳಿ ಗ್ರಂಥಿಗೆ ಅಂಗಡಿನಲ್ಲಿ, ಅಂದರೆ 5 ತರಹದ ಮಿಕ್ಸ್ ಎಣ್ಣೆ ಬೇಕಾಗುತ್ತೆ. ಹೂಬತ್ತಿ ಬೇಕಾಗುತ್ತೆ, ಉದ್ದ ಬತ್ತಿಗಳು ಬೇಕಾಗುತ್ತೆ, 2 ತೆಂಗಿನಕಾಯಿಗಳು ಬೇಕಾಗುತ್ತೆ. ಏನಕ್ಕೆ 2 ತೆಂಗಿನಕಾಯಿ? ಒಂದು ಕಾಯಿ ಸಂಕಲ್ಪ ಮಾಡಿಕೊಳ್ಳಿಕ್ಕೆ, ಇನ್ನೊಂದು ರಾಯರ ಮುಂದೆ ಇಟ್ಟು ಹಣ್ಣುಗಳ ಜೊತೆ ಕಾಯಿ ಒಡೆಯೋದಕ್ಕೆ ಬೇಕಾಗುತ್ತೆ. ಹೊಂಬಾಳೆ ಬೇಕಾಗುತ್ತೆ, ಬಾಳೆಕಂದು ಬೇಕಾಗುತ್ತೆ, ರಾಯರ ಅಕ್ಕಪಕ್ಕ ಇಡೋದಕ್ಕೆ ಮಾವಿನ ಎಲೆಗಳು ಬೇಕಾಗುತ್ತೆ. ತೋರಣ ಕಟ್ಟಬೇಕು ಅವತ್ತಿನ ದಿವಸ ಬಾಗಿಲಿಗೆ. ಹೊಂಬಾಳೆ, ಬಾಳೆಕಂದು ಇದೆಲ್ಲ ನೀವು ಬ್ಯಾಂಗ್ಳೂರಲ್ಲಿದ್ದರೆ ಸಿಗೋದಿಲ್ಲ ಮೇಡಮ್ ಅಂತೇಳಿ ಕಮೆಂಟ್ ಮಾಡಬೇಡಿ. ಹೊಂಬಾಳೆ ಇದೆಲ್ಲ ಆಪ್ಷನಲ್ಲು. ಇಟ್ಟರೆ ರಾಯರ ಸಾನ್ನಿಧ್ಯ ತುಂಬ ಚೆನ್ನಾಗಿರುತ್ತೆ, ಶ್ರೇಷ್ಠ. ಅದು ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದ ಹಾಗೆ. ಅದು ಸಿಗಲಿಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಳಿ ಅದನ್ನು. ಕಳಸವನ್ನು ಮಾವಿನ ಎಲೆಯಲ್ಲೇ ಉಡಬೇಕು, ಯಾವುದೇ ಕಾರಣಕ್ಕೂ ವಿಳೆದೆಲೆಯನ್ನು ಬಳಸಿ ಹೂಡೋ ಹಾಗಿಲ್ಲ. ಇನ್ನು ದೇವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕಲಶವನ್ನು ಹೂಡಬಾರ್ದು. ನೀವೇನು ಮಾಮೂಲಿ ವಾರದ ದಿವಸ ಎಲ್ಲ ಹೂಡಿರ್ತೀರ, ಆ ಕಳಸವನ್ನು ಸೋಮವಾರ ಸಾಯಂಕಾಲನೇ ತೆಗೆದುಬಿಡಿ. ಅಂದರೆ ವಿಸರ್ಜನೆ ಮಾಡಿ ಕಳಸವನ್ನು ಕೂಡ ತೆಗೆದು ಇಟ್ಕೊಳ್ಳಿ. ಅದೇ ಕಳಸದಲ್ಲಿ ರಾಯರ ಮುಂದೆ ಕಳಸವನ್ನು ಹೂಡಬಹುದು. ಯಾವತ್ತೇ ಆಗಲಿ ನೆನಪಿಟ್ಕೊಳ್ಳಿ, 2 ಕಳಸ ದೇವರ ಮನೆಯಲ್ಲಿ ಇಡುವಂತಹದ್ದು ಅಲ್ಲ. ರಾಯರ ಪೂಜೆಗೆ ಏನೇನು ಬೇಕೋ ಎಲ್ಲ ಸಾಮಗ್ರಿಗಳನ್ನು ತೊಳೆದಿಟ್ಕೊಂಡು ದೇವರ ಮನೆಯ ಎಲ್ಲ ಫೋಟೋಗಳನ್ನು ಒರೆಸಿ ಇಟ್ಕೋಬೇಕಾಗತ್ತೆ. ಹಿಂದಿನ ದಿವಸ ಬೇರೆ ಎಲ್ಲ ದೇವರ ಫೋಟೋಗಳಿಗೂ ಬೇಕಾದರೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಬಿಟ್ಕೊಳ್ಳಿ. ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋಗೆ ಮತ್ತು ರಾಯರ ಫೋಟೋಗೆ ಮಾತ್ರ ಏನೂ ಹಚ್ಚಲಿಕ್ಕೆ ಹೋಗಬೇಡಿ, ಏಕೆಂದರೆ ಶಾಸ್ತ್ರೋಕ್ತವಾಗಿ ಬೆಳಗ್ಗೆನೇ ನೀವು ಪೂಜೆ ಮಾಡುವಂತಹದ್ದು.
ಯಾರೆಲ್ಲ ವ್ರತ ಮಾಡಿ ಒಂದೇ ಜಾಗದಲ್ಲಿ ಇಟ್ಟಿರ್ತೀರ, ಆ ಜಾಗದಲ್ಲಿ ಏನಾದರೂ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಅನಾನುಕೂಲ ಅಂತಂದರೆ ನೀವು ರಾಯರ ವರ್ಧಂತಿಯ ದಿವಸ ಬೇಕಾದರೆ ಬೇರೆ ಜಾಗದಲ್ಲಿ ರಾಯರ ಫೋಟೋವನ್ನು ಇಟ್ಕೋಬಹುದು. ಆದಷ್ಟು ನೋಡಿ ಹಾಲ್ಗಳಲ್ಲಿ ಇಟ್ಟು ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಹಾಲಲ್ಲಿ ರಾಯರನ್ನ ಇಟ್ಟಾಗ ನಾವು ಸ್ವಲ್ಪ ಮಡಿ ಪಾಲನೆ ಮಾಡುವಂತಹದ್ದು ಬಹಳ ಕಷ್ಟ. ಅವತ್ತಿನ ದಿವಸ ರಾಯರ ಸಾನ್ನಿಧ್ಯ ಬಹಳ ಇರುತ್ತೆ. ನಾವೆಷ್ಟು ಮಡಿಯಿಂದ ರಾಯರನ್ನ ನಡೆಸ್ಕೋತೀವೋ ಅಷ್ಟು ಕೂಡ ನಮಗೆ ಒಳ್ಳೆಯದಾಗುತ್ತೆ. ಈ ಪೂಜೆ ಯಾರೆಲ್ಲ ಮಾಡ್ತಿರೋ ಅವರು ಅಲ್ಲಿಂದ ಆದಷ್ಟು ಬೇಗ ಸಂಕಲ್ಪ ನಿಮಗೆ ಸಿದ್ಧಿ ಆಗಬೇಕು ಅಂತಂದರೆ ಮಂಗಳವಾರ ನೀವೇನು ರಾಯರ ವರ್ಧಂತಿ ಪೂಜೆ ಮಾಡ್ತಿರಲ್ವ, ಅಲ್ಲಿಂದ ಒಂದು ಗುರುವಾರ ತನಕ ಮನೆಯಲ್ಲಿ ನಾನ್ ವೆಜ್ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಅಲ್ಲಿಂದ ರಾಯರು ನಿಮ್ಮ ಕಷ್ಟವನ್ನು ಕಳೆಯುವಂತಹ ಹಾದಿಲಿರ್ತಾರೆ. ಹಾಗಾಗಿ ಆದಷ್ಟು 3 ದಿವಸಗಳ ಕಾಲ ಅಂದರೆ ಮಂಗಳವಾರ ಬಿಟ್ಟು ಬುಧವಾರ ಗುರುವಾರ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಪೂಜೆ ಯಾವ ರೀತಿ ಮಾಡುವಂತಹದ್ದು ಅಂತಂದರೆ ನೋಡಿ, ನಾನು ಹೇಳ್ಕೊಡುವಂತಹ ಈ ಶಾಸ್ತ್ರೋಕ್ತವಾದಂತಹ ವಿಧಾನ ಕೆಲವರಿಗೆ ಕಷ್ಟ ಅನಿಸಿದ್ರು ಕೂಡ ಮಾಡಿ ಬಹಳ ಒಳ್ಳೆಯದಾಗತ್ತೆ. ಇನ್ನು ರಾಯರ ಫೋಟೋವನ್ನು ಎಲ್ಲಿಡ್ತಿರೋ ಆ ಜಾಗವನ್ನು ಶುಭ್ರವಾಗಿ ಸ್ವಲ್ಪ ಅರಿಶಿಣದ ನೀರಿನಿಂದ ಒರೆಸ್ಕೊಳ್ಳುವಂತಹದ್ದು. ಯಾರು ವ್ರತ ಎಲ್ಲ ಮಾಡಿದಿರಲ್ಲ ಅವರು ಮತ್ತೆ ಇದೇ ಪ್ರೊಸೀಜರಲ್ಲೇ ನೀವು ರಾಯರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗತ್ತೆ. ಮತ್ತು ಅರಿಶಿಣದ ನೀರಿನಲ್ಲಿ ಆ ಜಾಗವನ್ನು ಒರೆಸ್ಕೊಂಡು ಒಂದು ಮಣೆ ಹಾಕಿ ಅದರ ಮೇಲೆ ಒಂದು ಕೇಸರಿ ಬಣ್ಣದ ಬಟ್ಟೆಯನ್ನು ಹಾಕ್ಕೊಳ್ಳಿ. ಅದರ ಮೇಲೆ ರಂಗೋಲಿಯಲ್ಲಿ ಓಂ ಪರಿಮಳಾಚಾರ್ಯ ನಮಃ ಅಂತ ಹೇಳಿ ಬರಿಬೇಕಾಗತ್ತೆ. ಅದರ ಮೇಲೆ ರಾಯರ ಫೋಟೋವನ್ನು ಇಡುವಂತಹದ್ದನ್ನು ಮಾಡಿ ರಾಯರ ಫೋಟೋಗೆ ಗಂಧ ಅಥವಾ ಗೋಪಿ ಚಂದನವನ್ನು ಹಚ್ಚಿ 6 ಬೊಟ್ಟುಗಳನ್ನು ಮಾತ್ರ ಇಡಬೇಕು. ಹಣೆ, ಕಣ್ಣುಗಳ ಅಕ್ಕಪಕ್ಕ, ವಕ್ಷಸ್ಥಲ, 2 ಬಾಹುಗಳು 6 ಬೊಟ್ಟನ್ನು ಮಾತ್ರ ಇಡಿ. ಗೆಜ್ಜೆ ವಸ್ತ್ರ ನೀವು ಹಳದಿ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಅದರಲ್ಲಿ 19 ಗೆಜ್ಜೆಗಳು ಬರೋ ರೀತಿಯಲ್ಲಿ ಹಾಕಿ. ನೀವು ಮೊದಲು ಈ ರೀತಿ ಶಾಸ್ತ್ರೋಕ್ತವಾಗಿ 19 ಗೆಜ್ಜೆಗಳು ಬರೋ ರೀತಿಯಲ್ಲಿ ಗೆಜ್ಜೆ ವಸ್ತ್ರ ಹಾಕ್ಕೋಬೋದು. ಆಮೇಲೆ ಹೂ ಎಲ್ಲ ಹಾಕಿ ಅಲಂಕಾರ ಮಾಡಿದ್ಮೇಲೆ ಅಲಂಕಾರಕ್ಕೋಸ್ಕರ ನೀವು ಯಾವ ರೀತಿ ಮತ್ತೆ ಗೆಜ್ಜೆ ವಸ್ತ್ರ ಬೇಕಾದರೆ ಅಲಂಕಾರಕ್ಕೆ ಕೂಡ ಹಾಕ್ಕೋಬಹುದು. ಇದಾದ ನಂತರ ರಾಯರಿಗೆ ತುಳಸಿಯನ್ನು ಅರ್ಪಣೆ ಮಾಡಿ ಹೂಗಳನ್ನು ಹಾಕ್ಕೊಳ್ಳಿ. ನಾನು ಹೇಳಿದೆ ಅಲ್ವಾ 5 ತರಹದ ಹೂಗಳು. ಅದರಲ್ಲಿ ರಾಯರಿಗೆ ಪ್ರಿಯವಾದಂತಹದ್ದು ಸ್ವಲ್ಪ ದುಂಡು ಮಲ್ಲಿಗೆ, ಪಾರಿಜಾತ, ಕನಕಾಂಬರ ಈ ರೀತಿ ಹೂಗಳು ಇರೋ ಹಾಗೆ ನೋಡ್ಕೊಳ್ಳಿ. ಹೊಂಬಾಳೆ ಮತ್ತು ಮಾವಿನ ಎಲೆಯನ್ನು ಕೂಡ ನೋಡಿ, ಫೋಟೋನಲ್ಲಿ ಕಾಣಿಸ್ತದೆ ಅಲ್ಲ, ಹೊಂಬಾಳೆ ಪ್ರಸಾದ ರಾಯರು ಕೊಡ್ತಾ ಇರುವಂತಹದ್ದು. ಈ ರೀತಿ ಹೊಂಬಾಳೆಯನ್ನು ಮತ್ತು ಮಾವಿನ ಎಲೆಯನ್ನು ಫೋಟೋ ಅಕ್ಕಪಕ್ಕ ಕೂಡ ಅಲಂಕಾರಕ್ಕೆ ಕೂಡ ನಾವು ಬಳಸ್ಕೋಬೇಕಾಗತ್ತೆ. ಸಿಕ್ಕಿದ್ರೆ ಇಡಿ, ಇಲ್ಲ ಅಂತಂದರೆ ಬಿಡಿ. ಇನ್ನೊಂದು ನಿಮಗೆ ನಾನು ಏನು ಬಹಳ ಮುಖ್ಯವಾಗಿ ಹೇಳಬೇಕಾಗಿರೋದು ಅಂತಂದರೆ, ನೀವು ಮಾಡುವಂತಹ ಅಲಂಕಾರಕ್ಕೆ ಖಂಡಿತ ರಾಯರು ಯಾವತ್ತೂ ಒಲಿಯೋದಿಲ್ಲ. ಭಕ್ತಿ, ಶ್ರದ್ಧೆ, ಪ್ರೀತಿ ಮುಖ್ಯ ರಾಯರ ವಿಚಾರದಲ್ಲಿ. ಇನ್ನು ರಾಯರ ಮುಂದೆ ಕಳಸವನ್ನು ಹೂಡಬೇಕಾಗತ್ತೆ. ಅವತ್ತಿನ ದಿವಸ ಯಾವುದೇ ಶುಭ ಸಮಯವನ್ನು ನೋಡುವಂತಹ ಅವಶ್ಯಕತೆ ಇಲ್ಲ. ಬಹಳ ಚೆನ್ನಾಗಿ ಬಂದಿದೆ. ಬೆಳಗ್ಗೆ 4:45 8 ಗಂಟೆ ಒಳಗಡೆ, ಅಂದರೆ ಬೆಳಗ್ಗೆ 8 ಗಂಟೆ ಒಳಗಡೆ ಪೂಜೆ ಮುಗಿಸಿ. ಸ್ತೋತ್ರ ಎಲ್ಲ ಹೇಳುವಂತಹದ್ದು 8 ಗಂಟೆ ಒಳಗಡೆ ಮುಗಿಸ್ಕೊಬಿಡಿ. ಆವತ್ತು ನೈವೇದ್ಯ ಎಲ್ಲ ಸ್ವಲ್ಪ ಮಾಡಿ ಇಡಬೇಕಾಗಿರೋದ್ರಿಂದ ಸ್ವಲ್ಪ ಒಂದು 9:15 9:15 ಒಳಗಡೆ ರಾಯರಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಮಹಾಮಂಗಳಾರತಿ ಮಾಡಿಕೊಂಡ್ರೆ ಮುಗಿಯುತ್ತೆ. ಇನ್ನು ಕಳಸವನ್ನು ಯಾವ ರೀತಿ ಇಡುವಂತಹದ್ದು, ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕುವಂಥದ್ದು, ಅಕ್ಕಿಯ ಮೇಲೆ ಕಳಸ ಉಡುವಂತಹದ್ದು. ಕಳಸ ಉಡುವಾಗ ಆ ಕಳಸದ ಒಳಗಡೆ ಯಾವುದೇ ಕಾರಣಕ್ಕೂ ಅರಿಶಿಣ, ಕುಂಕುಮ, ಆಮೇಲೆ ಕಾಯಿನ್ಸ್ ಎಲ್ಲ ಹಾಕುವಂತಹದ್ದು ಏನು ಮಾಡೋ ಹಾಗಿಲ್ಲ. ಏನು ಹಾಕಬೇಕಾದ್ರೊಳಗಡೆ ಕೆಂಪು ಅಕ್ಷತೆಯನ್ನು ಮಾಡಿಟ್ಕೋಬೇಕು. ಮಾಮೂಲಿ ನೀವೇನು ಅಕ್ಕಿ ಇರುತ್ತಲ್ಲ, ಆ ಅಕ್ಕಿಗೆ ಸ್ವಲ್ಪ ತುಪ್ಪ ಮತ್ತು ಕುಂಕುಮವನ್ನು ಬೆರೆಸಿ ಕೆಂಪು ಅಕ್ಷತೆಯನ್ನು ಮಾಡಿಟ್ಕೊಳ್ಳಿ. ಕಳಸದ ಒಳಗಡೆ ಸ್ವಲ್ಪ ಈ ಕೆಂಪು ಅಕ್ಷತೆ ಮೊದಲು ಏನು ಮಾಡಬೇಕು, ಬಲಗೈಯಲ್ಲಿ ಸ್ವಲ್ಪ ತುಳಸಿಯನ್ನು ಹಿಡ್ಕೊಂಡು ಕೆಂಪು ಅಕ್ಷತೆಯನ್ನು ಹಿಡ್ಕೊಂಡು ರಾಯರ ಪ್ರಾರ್ಥನೆಯನ್ನು ಮಾಡಬೇಕು. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಆ ಕಳಸದ ಒಳಗಡೆ ಅಕ್ಷತೆ ಮತ್ತು ತುಳಸಿಯನ್ನು ಹಾಕಿಬಿಟ್ಟು ನೀರನ್ನು ಹಾಕಿ 9 ಮಾವಿನ ಎಲೆ, ವಿಳೆದೆಲೆ ಯಾವುದೇ ಕಾರಣಕ್ಕೂ ಮಾವಿನ ಎಲೆ ಸಿಗಲಿಲ್ಲ ಅಂತ ಹೇಳಿ ವಿಳೆದೆಲೆ ಬಳಸಬೇಡಿ. ವಿಳೆದೆಲೆ ರಾಯರ ಪೂಜೆಗೆ ನಿಷೇಧ. ಹೀಗಾಗಿ 9 ಮಾವಿನ ಎಲೆ ಬಳಸಿ ಮತ್ತು ಒಂದೊಳ್ಳೆ ತೆಂಗಿನಕಾಯಿಯನ್ನು ಇಟ್ಟು ರಾಯರಿಗೆ ಕಳಸವನ್ನು ಹೂಡಿ, ಕಳಸಕ್ಕೆ ಅರಿಶಿಣ ಕುಂಕುಮ ಎಲ್ಲ ಏನೂ ಹಚ್ಚಬೇಡಿ, ಗಂಧವನ್ನು ಮಾತ್ರ ಇಡುವಂತಹದ್ದು. ಅದಕ್ಕೂ ಕೂಡ ಸ್ವಲ್ಪ ಹೂ ಎಲ್ಲ ಹಾಕಿ ಅಲಂಕಾರವನ್ನು ಮಾಡಿಕೊಳ್ಳಿ. ಇದಾದ ನಂತರ ದೀಪಗಳನ್ನು ಇಟ್ಕೋಬೇಕಾಗತ್ತೆ. 2 ದೊಡ್ಡ ದೀಪ ಇಡೋ ಹಾಗಿದ್ರೆ, ಅಂದರೆ ದೀಪಾಲೆ ಕಂಬ ಅಂತ ಹೇಳ್ತೀವಲ್ಲ, ಅದನ್ನು ಇಡೋ ಹಾಗಿದ್ರೆ ಇಟ್ಕೊಂಡು, ಇಲ್ಲ ಅಂತಂದರೆ ಬೆಳ್ಳಿ ದೀಪನೋ ಹಿತ್ತಾಳೆದೋ 2 ಏನು ಇಡ್ತೀರ ಆ ರೀತಿ ದೀಪವನ್ನು ಇಟ್ಕೊಳ್ಳಿ. ಅದನ್ನು ಬಿಟ್ಟು 9 ಮಣ್ಣಿನ ದೀಪ,
ಹೊಸದಾಗಿ ತಂದರೂ ಪರವಾಗಿಲ್ಲ, ಹೊಸ ದೀಪ ಇಟ್ಟರೂ ಪರವಾಗಿಲ್ಲ, ಇಲ್ಲ ವರ್ಧಂತಿಗೆ ಅಂತ ಹೇಳಿ ಏನಾದರೂ ತಂದಿದ್ರೆ ಅದನ್ನೇ ಇಟ್ಕೊಂಡ್ರು ನಡೆಯುತ್ತೆ. ಈ 9 ಮಣ್ಣಿನ ದೀಪಗಳಿಗೆ ಉದ್ದ ಬತ್ತಿ ಹಾಕ್ಕೊಂಡು 2 ಏನು ದೀಪಾಲೆ ಕಂಬ ಇಡ್ತಿರಲ್ವ ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ. ಈ ಎಲ್ಲ 9 ಮಣ್ಣಿನ ದೀಪಗಳಿಗೆ 5 ತರಹದ ಮಿಕ್ಸ್ ಎಣ್ಣೆಯನ್ನು ಹಾಕ್ಕೊಳ್ಳಿ. ಇಲ್ಲ ಮೇಡಮ್ ಎಲ್ಲದಕ್ಕೂ ನಾವು ತುಪ್ಪ ಹಾಕಿ ಹಚ್ತೀವಿ ಅಂತಂದ್ರೂ ಇನ್ನೂ ಒಳ್ಳೆಯದು, ಹಚ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. 2 ದೀಪ ಮಾತ್ರ ತುಪ್ಪದಲ್ಲೇ ಉರಿಬೇಕು ನಿಮ್ಮ ಮನೆಯಲ್ಲಿ. ಇನ್ನು ತಪ್ಪದೆ ನಾವು ಶ್ರೀಹರಿಯ ಪೂಜೆಯನ್ನು ಮಾಡಬೇಕು. ಅವರ ಫೋಟೋ ಒರೆಸಿ ಭಕ್ತಿಯಿಂದ ಮಾಡಿ, ರಾಯರು ಪೂಜೆ ಎಷ್ಟು ಭಕ್ತಿಯಿಂದ ಮಾಡ್ತಿರೋ ಶ್ರೀಹರಿಯ ಪೂಜೆಯನ್ನು ಕೂಡ ಅಷ್ಟೇ ಭಕ್ತಿಯಿಂದ ಮಾಡಿದ್ರೆ ಖಂಡಿತ ನಿಮ್ಮ ಸಂಕಲ್ಪ ಸಿದ್ಧಿಸುತ್ತೆ. ಈ ಸ್ಟೆಪ್ಪನ್ನು ಮಿಸ್ ಮಾಡಿದ್ರೆ ಅಂದರೆ ನಿಮ್ಮ ಸಂಕಲ್ಪಗಳು ಈಡೇರುವಂತಹದ್ದು ನಿಧಾನ ಆಗುತ್ತೆ. ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಒರೆಸಿ ಭಕ್ತಿಯಿಂದ ಗಂಧ, ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ ಹಾಕಿ, ತುಳಸಿ ಹಾಕಿ, ರಾಯರಿಗೆ ಏನೇನೆಲ್ಲ ಹೂ ಹಾಕ್ತಿರೋ ಮೊದಲು ಶ್ರೀಮನ್ನಾರಾಯಣನ ಸ್ವರೂಪಕ್ಕೂ ಕೂಡ ಸ್ವಲ್ಪ ಆ ಹೂಗಳನ್ನು ಹಾಕಲೇಬೇಕು. ಹಾಕಿ ಅಲಂಕಾರ ಮಾಡಿಕೊಂಡು ಯಾವುದಾದ್ರೂ 2 ದೀಪ, ಮಣ್ಣಿಂದಾದರೂ ಸರಿ ಇಲ್ಲ ಬೇರೆದಾದರೂ ಸರಿ, ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಮುಂದೆ 2 ದೀಪ ಎಣ್ಣೆಯಲ್ಲೇ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಮೊದಲು ಹೊಸ್ತಿಲನ್ನೆಲ್ಲ ಒರೆಸ್ಕೊಂಡು ನೀಟಾಗಿ ಅರಿಶಿನ, ಕುಂಕುಮ, ರಂಗೋಲಿ ಎಲ್ಲ ಹಾಕ್ಕೊಂಡು ಮನೆ ಮುಂದೆನೂ ಕೂಡ ವಿಶೇಷವಾಗಿ ರಂಗೋಲಿಯನ್ನು ಹಾಕಿ ಅವತ್ತು ಅಲಂಕಾರ ಮಾಡಿ ಮನೆಯ ಬಾಗಿಲನ್ನ. ಏಕೆಂದರೆ ರಾಯರಿಗೆ ರಂಗೋಲಿ ಅಂತಂದರೆ ಬಹಳ ಪ್ರೀತಿ. ಮನೆಯ ಮುಖ್ಯ ದ್ವಾರಕ್ಕೆ ಮಾವಿನ ಎಲೆಯ ತೋರಣವನ್ನು ಕಟ್ಟುವಂತಹದ್ದನ್ನು ಮರಿಬೇಡಿ. ಅವತ್ತಿನ ದಿವಸ ನಮಗೆ ಹಬ್ಬ ಇದ್ದ ಹಾಗೆ ಪ್ರತಿ ಮನೆಗೂ ಕೂಡ ರಾಯರು ಅವತ್ತಿನ ದಿವಸ ಬರ್ತಾರೆ. ರಾಯರನ್ನು ಮಾವಿನ ತೋರಣ, ರಂಗೋಲಿ, ತುಳಸಿ ಗಿಡದ ಮುಂದೆ ದೀಪ ಎಲ್ಲವನ್ನು ಇಟ್ಟು ರಾಯರನ್ನು ಪ್ರೀತಿಯಿಂದ ನಮ್ಮ ಮನೆಗೆ ಆಹ್ವಾನಿಸ್ಕೊಳ್ಳುವಂತಹದ್ದನ್ನು ನಾವು ಮಾಡಬೇಕು. ಇನ್ನು ತುಳಸಿ ಗಿಡದ ಪೂಜೆಯನ್ನು ಬಹಳ ವಿಶೇಷವಾಗಿ ಮಾಡಬೇಕಾಗತ್ತೆ. ಅವತ್ತಿನ ದಿವಸ ಭಕ್ತಿಯಿಂದ ಮಾಡಬೇಕಾಗತ್ತೆ. ತುಳಸಿ ಗಿಡಕ್ಕೆ ಮಡಿ ನೀರು, ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಸ್ವಲ್ಪ ಹಳದಿ, ಅಕ್ಷತೆ ಎಲ್ಲವನ್ನು ಹಾಕಿ, ಸ್ವಲ್ಪ ಹೂ ಎಲ್ಲ ಹಾಕಿ ಅಲಂಕಾರವನ್ನು ಮಾಡಿಕೊಳ್ಳುವಂತಹದ್ದನ್ನು ಮಾಡಿ ತುಳಸಿ ಗಿಡದ ಮುಂದೆ ಅಕ್ಕಪಕ್ಕ 2 ದೀಪಗಳನ್ನು ಹಚ್ಚಬೇಕು. ಮೊದಲು ತುಳಸಿ ಪೂಜೆ ಮಾಡಿ ದೀಪವನ್ನು ಹಚ್ಚಿಬಿಟ್ಟು ನೀವು ಆಮೇಲೆ ದೇವರ ಮನೆಯ ಪೂಜೆಯನ್ನು ಮಾಡ್ಕೋಬೇಕು. ದೇವರ ಮನೆಯ ಎಲ್ಲ ಫೋಟೋಗಳಿಗೂ ಕೂಡ ಹೂ ಹಾಕಿ ಅಲಂಕಾರ ಮಾಡಿ, ವಿಶೇಷವಾಗಿ ನಿಮ್ಮ ಕುಲ ದೇವರಿಗೆ 1 ಎಳೆ ಹೂವನ್ನು ಹಾಕಿ. ದೇವರ ಮನೆಯಲ್ಲಿ ಹೇಗೆ ನೀವು ದಿವಸ ದೀಪ ಹಚ್ತೀರಾ, ಮೊದಲು ಆ 2 ದೀಪಗಳನ್ನು ಕುಲದೇವರ ಸ್ಮರಣೆಯನ್ನು ಮಾಡಿಕೊಂಡು ಹಚ್ಕೊಳ್ಳಿ. ಇದಾದ ಮೇಲೆ ಶ್ರೀಮನ್ನಾರಾಯಣನ ಸ್ಮರಣೆಯನ್ನು ಮಾಡ್ಕೊತ ಅವರ ಮುಂದೆ ಏನು 2 ದೀಪ ಇಟ್ಟಿರ್ತೀರ ಅದನ್ನು ಹಚ್ಕೋಬೇಕು. ಇದಾದ ನಂತರ ರಾಯರ ಮುಂದೆ ಏನು ನೀವು 11 ದೀಪ ಆಗುತ್ತೆ ಒಟ್ಟು ಅಲ್ವಾ, ಆ 11 ದೀಪಗಳನ್ನು ಕೂಡ ಏಕಕಾಲಕ್ಕೆ ಹಚ್ಕೊಳ್ಳುವಂತಹದ್ದನ್ನು ಮಾಡಬೇಕು. ತುಳಸಿ ಗಿಡದ ಮುಂದೆ ಅವತ್ತಿನ ದಿವಸ ನೋಡಿ ಶಂಖ, ಚಕ್ರ, ಪದ್ಮವನ್ನು ಬರೀರಿ, ಬಹಳ ಒಳ್ಳೆಯದು. ಆಮೇಲೆ ತುಳಸಿ ಪೂಜೆಯನ್ನು ಮಾಡುವಾಗ 2 ವಿಳೆದೆಲೆ, ಅಡಿಕೆ ಮತ್ತು ಬಾಳೆಹಣ್ಣನ್ನು ತಾಯಿಗೆ ಸಮರ್ಪಣೆ ಮಾಡಿ ಆಗಲೇ ಹೇಳುವಂತಹದ್ದನ್ನು ಮರೆತೆ. ಇನ್ನು ಅಭಿಷೇಕವನ್ನು ರಾಯರಿಗೆ ನೆರವೇರಿಸುವಂತಹವರು ಹೆಂಗಸರು ಮಾಡಬೇಡಿ, ಶಾಸ್ತ್ರೋಕ್ತವಾಗಿಯೇ ಮಾಡಬೇಕು. ಗಂಡಸರು ಪಂಚೆಯನ್ನು ಧಾರಣೆ ಮಾಡೇ ಅಭಿಷೇಕವನ್ನು ಮಾಡಬೇಕು. ಪ್ಯಾಂಟ್ಗಳು, ಬರ್ಮೋಡಗಳಲ್ಲಿ ರಾಯರ ಅಭಿಷೇಕವನ್ನು ಮಾಡಲಿಕ್ಕೆ ಹೋಗಬೇಡಿ. ರಾಯರ ವಿಗ್ರಹ ಇದ್ದರೆ ನೋಡಿ, ಮನೆಯಲ್ಲಿ ದೊಡ್ಡವರು ಅಂದರೆ ಗಂಡಸರು ಮಾಡೋದಿಲ್ಲ ಅನ್ನೋವಂತಹವರು ನಿಮ್ಮ ಮನೆಯಲ್ಲಿ ಸಣ್ಣ ಗಂಡು ಮಕ್ಕಳು ಇರ್ತಾರಲ್ಲ ಅಂತಹವರ ಕೈಯನ್ನು ಹಿಡಿದು ನೀವು ಯಾರು ಪೂಜೆ ಮಾಡ್ತೀರಾ ಹೆಣ್ಮಕ್ಳು, ಅವ್ರ ಕೈಯಲ್ಲಿ ಅಭಿಷೇಕವನ್ನು ಮಾಡಿಸ್ಬೋದು. ಅಂದರೆ ಮಕ್ಕಳು ಮಾಡ್ತಾ ಇರ್ತಾರೆ, ಅವ್ರ ಕೈಯನ್ನು ಹಿಡಿದು ನೀವು ಮಾಡಿಸಿ. ಮೊದಲು ರಾಯರ ವಿಗ್ರಹವನ್ನು ಮಡಿ ನೀರು ಅಂದರೆ ನೀರಿಗೆ ತುಳಸಿಯನ್ನು ಹಾಕಿ ಆ ನೀರಿನಿಂದ ರಾಯರ ವಿಗ್ರಹವನ್ನು ಸ್ವಚ್ಛಗೊಳಿಸ್ಕೊಂಡು ದೇವರ ಮನೆಯಲ್ಲೇನೆ ಆ ವಿಗ್ರಹವನ್ನು ಸ್ವಚ್ಛಗೊಳಿಸ್ಕೊಂಡು ಅದನ್ನೇನು ಮಾಡಬೇಕು, ಒಂದು ಬಟ್ಟೆಯಿಂದ ಒರೆಸ್ಕೋಬೇಕು. ಒಂದು ತಟ್ಟೆಗೆ ಮೊದಲು ಸ್ವಲ್ಪ ಕೆಂಪು ಅಕ್ಷತೆ, 1 ಎಲೆ ತುಳಸಿಯನ್ನು ಹಾಕಿ ಅದರ ಮೇಲೆ ರಾಯರ ವಿಗ್ರಹವನ್ನು ಇಡಬೇಕು. ವಿಗ್ರಹವನ್ನು ಇಟ್ಟು ಮೊದಲು ನೀರಿನಿಂದ ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡಿ ಆದಮೇಲೆ ಪಂಚಾಮೃತ ಅಭಿಷೇಕ ಮಾಡಬೇಕು. ಪಂಚಾಮೃತ ಅಭಿಷೇಕ ಅಂದರೆ ನೀವು 1 ಲೋಟ ಹಾಲು ತೊಗೊಂಡ್ರೆ ಅದಕ್ಕೆ ಅರ್ಧದಷ್ಟು ಮೊಸರು, ಜೇನುತುಪ್ಪ ಮತ್ತು ತುಪ್ಪ ಇಷ್ಟನ್ನು ಸೇರಿಸಿ ಸಪ್ರೇಟಾಗಾದರೂ ಮಾಡಬಹುದು, ಇಲ್ಲ ಎಲ್ಲವನ್ನ ಮಿಕ್ಸ್ ಮಾಡಿಕೊಂಡು ಕೂಡ ಅಭಿಷೇಕವನ್ನು ಮಾಡಿ ಅದರ ಮೇಲೆ ಅಭಿಷೇಕ ಎಲ್ಲ ನಡೆದಾದ ಮೇಲೆ ಸ್ವಲ್ಪ ಹಣ್ಣು ಹಚ್ಚಿಟ್ಕೊಂಡಿರಬೇಕು. ಸೇಬು, ಬನಾನಾ ಯಾವ್ದು ಬೇಕಾದರೂ ಸರಿ, ಹಚ್ಚಿದ ಹಣ್ಣುಗಳನ್ನು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಆ ರಾಯರ ಅಭಿಷೇಕ ಮಾಡಿರುವಂಥದ್ರ ಮೇಲೆ ಹಾಕಬಹುದು. ಇದನ್ನು ಹೀಗೇ ಬಿಟ್ಟಿರಿ. ಮೊದಲು ಬಿಟ್ಬಿಟ್ಟು ನೀವೇನು ಮಾಡಬೇಕಾಗತ್ತೆ,
2 ತುಪ್ಪದ ಬತ್ತಿಯಿಂದ ಹಾಗೇನೆ ಹೇಗೆ ಅಭಿಷೇಕ ಮಾಡಿಬಿಟ್ಟಿರ್ತೀರೋ ಹಾಗೇನೆ ರಾಯರಿಗೆ ಆರತಿ ಮಾಡಿ ನಂತರ ಅದೆಲ್ಲವನ್ನು ತಕ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡಬೇಕು. ಇದಾದಮೇಲೆ ಮತ್ತೆ ಶುದ್ಧ ನೀರಿನಿಂದ ರಾಯರಿಗೆ ಅಭಿಷೇಕ ಮಾಡಿ ರಾಯರ ವಿಗ್ರಹಕ್ಕೆ ಗಂಧ ಹಚ್ಚಿ ಮತ್ತೆ ಗೆಜ್ಜೆ ವಸ್ತ್ರ ಹಾಕಬೇಕು. ತುಳಸಿ ಹೂಗಳನ್ನು ಹಾಕಿ ರಾಯರಿಗೆ ಅಲಂಕಾರ ಮಾಡ್ಕೋಬೇಕು. ಇದಾದ ಮೇಲೆ ನೀವು ನಾನು ಹೇಳ್ದಲ್ವ ಆ ರೀತಿ ದೇವರ ಮನೆಯ ಎಲ್ಲ ದೀಪಗಳು ಅಭಿಷೇಕ ಮಾಡೋರಿದ್ದರೆ ಅಭಿಷೇಕ ಮಾಡಿಬಿಟ್ಟು ನಂತರ ದೇವರ ಮನೆಯ ದೀಪ, ಶ್ರೀಹರಿಯ ಮುಂದಿನ ದೀಪ, ರಾಯರ ಮುಂದಿನ ದೀಪಗಳೆಲ್ಲವನ್ನು ಕೂಡ ಒಟ್ಟಿಗೆ ಹಚ್ಕೊಳ್ಳೋ ಮಾಡಿ. ಈ ಮಣ್ಣಿನ ದೀಪಗಳನ್ನು ಏನು ಹಚ್ತೀರಾ ಆ ಬತ್ತಿಗಳನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಮಾಮೂಲಿಯಾಗಿ ದೀಪಗಳು ಉರಿಯೋದಕ್ಕೂ ಅವತ್ತಿನ ದಿವಸ ಬತ್ತಿ ಪೂರ್ತಿ ಸುಟ್ಟು ಕರಕಲಾಗ್ಬಿಡುತ್ತೆ, ದೀಪ ಎಲ್ಲ ಕಪ್ಪಗಾಗ್ಬಿಡುತ್ತೆ. ಇದಾಗಿದೆಯಾ ಸ್ವಲ್ಪ ನೋಡ್ಕೊಳ್ಳಿ. ಎಣ್ಣೆ ಇದ್ದರೂ ಕೂಡ ಬತ್ತಿ ಕರೆಕ್ಟಾಗಿದ್ದರೂ ಕೂಡ ಮಧ್ಯದಲ್ಲಿ ದೀಪ ಶಾಂತವಾಗಿ ಹೋಗುವಂತಹದ್ದು ಈ ಮಣ್ಣಿನ ದೀಪಗಳು. ಇದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಈ ರೀತಿ ಏನಾದರೂ ಆಯಿತು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು. ಇದಕ್ಕೆ ಪರಿಹಾರವನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಇನ್ನೊಂದು, ಯಾವುದೇ ಈ ರೀತಿ ಸೂಚನೆ ಆದ ತಕ್ಷಣ ಹೆದರಬಾರ್ದು. ರಾಯರಿಂದ ಒಂದೇನೋ ಎಡಗಡೆ ಹೂ ಪ್ರಸಾದ ಆಯಿತಾ, ಈ ರೀತಿ ದೀಪ ಶಾಂತವಾಯಿತಾ, ಹೆದರಬೇಡಿ. ನಿಮ್ಮ ಜೊತೆ ರಾಯರಿದ್ದಾರೆ, ಸೂಚನೆ ಕೊಡ್ತಿರ್ತಾರೆ ನಿಮಗೆ ತೊಂದರೆ ಇದೆ ಅಂತಂದು. ಅದಕ್ಕೆ ಪರಿಹಾರವೂ ಕೂಡ ಅವರಿಂದನೇ ಬರುತ್ತೆ. ಯಾವುದಕ್ಕೂ ಕೂಡ ಹೆದರಲಿಕ್ಕೆ ಹೋಗಬೇಡಿ. ರಾಯರ ಪಾದವನ್ನು ಗಟ್ಟಿಯಾಗಿ ನಂಬಿ. ಇದಾದ ನಂತರ ಏನು ಮಾಡಬೇಕು, ಕಾಯಿ ಸಂಕಲ್ಪವನ್ನು ಮಾಡ್ಕೋಬೇಕು. ದೀಪ ಹಚ್ಚಿದ್ದಾದಮೇಲೆ ಕಾಯಿ ಸಂಕಲ್ಪವನ್ನು ಮಾಡ್ಕೋಬೇಕು. ಯಾವ ರೀತಿ ಮಾಡುವಂತಹದ್ದು, ನಾರು ಸುಳಿದಿರುವಂತಹದ್ದೇ ಒಂದು ತೆಂಗಿನಕಾಯಿ, ಚೆನ್ನಾಗಿ ನೀರಿರುವಂತಹ ಒಂದು ತೆಂಗಿನಕಾಯಿಯನ್ನು ತಗೊಳ್ಳಿ. ಎರಡೂ ಕೈಗಳಲ್ಲಿ ಅಂದರೆ ನಿಮ್ಮ ಎರಡೂ ಕೈಗಳಲ್ಲಿ ಆ ತೆಂಗಿನಕಾಯಿಯನ್ನು ಹಿಡ್ಕೊಂಡು ರಾಯರ ಮುಂದೆ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಕೇಳಿಕೊಂಡು ರಾಯರನ್ನು ಪ್ರಾರ್ಥನೆ ಮಾಡಿ. ನಿಮಗೇನು ಇಷ್ಟಾರ್ಥಗಳಿದೆ, ಈ ರಾಯರ ವರ್ಧಂತಿ ದಿವಸ ಏನೇನೆಲ್ಲ ಮನೆಯಲ್ಲಿ ಕಷ್ಟ ಇದೆ ಎಲ್ಲವನ್ನು ರಾಯರ ಬಳಿ ಪ್ರಾರ್ಥನೆ ಮಾಡಿಕೊಂಡು ರಾಯರ ಫೋಟೋ ಏನಿರುತ್ತೆ ಅದರ ಬಲಭಾಗಕ್ಕೆ ಒಂದು ಬಟ್ಟೆಯನ್ನು ಹಾಕಿಬಿಟ್ಟು, ಅಂದರೆ ಒಂದು ವಸ್ತ್ರ ಹಾಕಿಬಿಟ್ಟು ಆ ವಸ್ತ್ರದ ಮೇಲೆ ಸ್ವಲ್ಪ ಗಂಧ, ಕೆಂಪು ಅಕ್ಷತೆ ಎಲ್ಲವನ್ನು ಹಾಕಿಬಿಟ್ಟು ಇಡೀ ಕಾಯಿಗೂ ಸ್ವಲ್ಪ ಗಂಧ, ಕೆಂಪು ಅಕ್ಷತೆ, ಒಂದು ತುಳಸಿಯನ್ನು ಇಡೋವಂತಹದ್ದನ್ನು ಮಾಡಿ. ಇದಾದ ನಂತರ ರಾಯರಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡಿ. ಅಂದರೆ ನೀವು ಏನು ರಾಯರಿಗೆ ವಸ್ತ್ರ ತಂದಿಟ್ಕೊಂಡಿರ್ತೀರಲ್ಲ ಅದನ್ನು ಒಂದು ಒಳ್ಳೆ ತಟ್ಟನಲ್ಲಿ ಇಟ್ಬಿಟ್ಟು ರಾಯರ ಮುಂದೆ ಇಟ್ಬಿಡಿ ಸಾಕು. ಫೋಟೋಗಳಿಗೆ, ರಾಯರ ವಿಗ್ರಹಕ್ಕೆ ಒದಿಸ್ಲಿಕ್ಕೆಲ್ಲ ಹೋಗಬೇಡಿ. ಇದಾದ ಮೇಲೆ ರಾಯರಿಗೆ ಊದ್ಗಡ್ಡಿಯಿಂದ ಧೂಪವನ್ನು ತೋರಿಸಿ, ಧೂಪ ತೋರಿಸಿದಾದ್ಮೇಲೆ ರಾಯರಿಗೆ ದೀಪಾರತಿ ಮಾಡಬೇಕು. ಅಂದರೆ ಒಂದು ತಟ್ಟೆಯಲ್ಲಿ 2 ಸಣ್ಣ ದೀಪಗಳನ್ನು ಇಟ್ಕೊಂಡು ಅದಕ್ಕೆ ಒಂದು ದೀಪಕ್ಕೆ 2 ತುಪ್ಪದ ಬತ್ತಿಗಳನ್ನು ಹಾಕಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ದೀಪದಿಂದ ಆರತಿಯನ್ನು ಮಾಡಿ. ಆ ತಟ್ಟೆಯಿಂದ ಆ ತಟ್ಟೆಗೆ ಕೆಂಪು ನೀರೆಲ್ಲ ಮಾಡಬೇಡಿ. ನೋಡಿ, ರಾಯರಿಗೆ ದೃಷ್ಟಿ ತೆಗೆಯೋದೇ ಬೇರೆ, ಕೆಂಪು ನೀರಿನಿಂದ ದೀಪಾರತಿ ಬೇರೆ. ರಾಯರಿಗೆ ಆಗಾಗ ಈ ದೀಪಾರತಿಯನ್ನು ಗುರುವಾರ ಮಾಡೋದು ಕೂಡ ಬಹಳ ಶ್ರೇಷ್ಠ. ಈ ದೀಪಾರತಿಯನ್ನು ಮಾಡ್ಕೋಬೇಕು. ಇದಾದ ಮೇಲೆ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಭಾನುವಾರದಿಂದ ಪೂಜೆ ಮಾಡ್ತಿರೋರು ನೀವೇನಾದ್ರು ಭಾಗ ಮಾಡ್ಕೊಂಡು ಓದ್ತಾ ಇದ್ದರೆ ಆ ಭಾಗವನ್ನು ಪೂರ್ಣಗೊಳಿಸಿ. ಇಲ್ಲ ಸಮಯ ಇದೆ ಅನ್ನುವಂತಹದ್ದಾದರೆ ವಿಷ್ಣು ಸಹಸ್ರನಾಮ ಪೂರ್ತಿಯಾಗಿ ಹೇಳ್ಕೊಳ್ಳಿ. ರಾಯರ ಅಷ್ಟೋತ್ರ ಹೇಳ್ಕೊಳ್ಳಿ. ರಾಯರ ಗಾಯತ್ರಿ ಮಂತ್ರವನ್ನು 21 ಸಾರ್ತಿ ಹೇಳ್ಕೊಳ್ಳಿ. ಅಕ್ಷರಾಮಾಲಿಕಾ ಸ್ತೋತ್ರ ಹೇಳ್ಕೊಳ್ಳಿ. ಅವತ್ತಿನ ದಿವಸ ಎಷ್ಟು ರಾಯರ ಸ್ತೋತ್ರಗಳನ್ನು ಹೇಳ್ಕೊತಿರೋ ಅಷ್ಟೂ ಕೂಡ ಅವರ ಅನುಗ್ರಹ. ಇದಾದಮೇಲೆ 2 ತುಪ್ಪದ ಬತ್ತಿಯಿಂದ ಮತ್ತೆ ಆರತಿ ಮಾಡಿ. ತುಪ್ಪದ ಬತ್ತಿಗಳನ್ನು ಒಂದಷ್ಟು ಮಾಡಿ ಇಟ್ಕೋಬೇಕು ನೀವು ಮೊದಲೇ. 2 ತುಪ್ಪದ ಬತ್ತಿಯಿಂದ ಸ್ತೋತ್ರ ಸೇವೆ ಆದಮೇಲೆ ಮತ್ತೆ ಆರತಿ ಮಾಡಿಬಿಟ್ಟು ರಾಯರಿಗೆ ಈ ಸಮಯದಲ್ಲಿ 5 ತರಹದ ಹಣ್ಣು, 3 ತರಹದ ಡ್ರೈ ಫ್ರೂಟ್ಸು ಇಡುವಂತಹದ್ದನ್ನು ಮಾಡಿ. ತೆಂಗಿನಕಾಯಿಯನ್ನು ಕೂಡ ಇಡಿ. ವಿಳೆದೆಲೆ ಇಡಬಾರ್ದು, ತೆಂಗಿನಕಾಯಿಯನ್ನು ಇಟ್ಬಿಟ್ಟು ರಾಯರಿಗೆ ನೈವೇದ್ಯ ಅಂತ ಹೇಳಿ ಬಂದಾಗ ಅವತ್ತಿನ ದಿವಸ ಬೇಳೆ ಒಬ್ಬಟ್ಟು ಮಾಡುವಂತಹದ್ದು ಬಹಳ ಶ್ರೇಷ್ಠ. ಆಗಲಿಲ್ಲ ಅಂತಂದರೆ ಹೆಸರುಬೇಳೆ ಪಾಯಸ ಮಾಡಿ. ಬೇಳೆ ಒಬ್ಬಟ್ಟು ಮಾಡಿದ್ರೆ ಫಸ್ಟೇ ಸ್ವಲ್ಪ ಬರೀ ಹೂರಣವನ್ನು ತೆಗೆದು ರಾಯರಿಗೆ ನೈವೇದ್ಯ ಇಡಬೇಕು. ರಾಯರಿಗೆ ಹೂರಣ ಅಂತಂದರೆ ಬಹಳ ಇಷ್ಟ. ಇಲ್ಲ ಅನ್ನೋವಂಥವರು ಹಯಗ್ರೀವ ಮಾಡಬಹುದು. ಹೆಸರುಬೇಳೆ ಕೋಸಂಬರಿ, ಕಡಲೆಬೇಳೆ ಕೋಸಂಬರಿ, ಪುಳಿಯೋಗರೆ ಮಾಡಿ ಇಡುವಂತಹದ್ದನ್ನು ಮಾಡಿ. ಇವೆಲ್ಲ ಮಾಡಬೇಕು. ಅಂದರೆ ಒಬ್ಬಟ್ಟು ಒಂದು ಸಿಹಿ, ಒಂದು ಅನ್ನ, ಒಂದು ಕೋಸಂಬರಿ. ಅನ್ನ ಸಾರೇನಾದರೂ ಮಾಡಿ ಇಡ್ತೀನಿ ಅಂತಂದರೆ ಸಾರಿಗೆ ಈರುಳ್ಳಿ, ತಿಳಿ ಸಾರು ಮಾಡ್ತಿರಲ್ವ ರಾಯರಿಗೆ ಮಾಡುವಾಗ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ 3 ಕೂಡ ಬಳಸೋ ಹಾಗಿಲ್ಲ. ಇಲ್ಲ ನಮಗಿದೆಲ್ಲ ಬೇಡ ಗೋಜು ಅನ್ನ ಸಾರು ಅಂತಂದರೆ ಪುಳಿಯೋಗರೆ ಮಾಡಿ ಇಟ್ಬಿಡಿ ಸಾಕು. ಅನ್ನದ ಮೇಲೆ ನೀವೇನೇ ಪುಳಿಯೋಗರೆ ಇಟ್ಟರೂ ಕೂಡ ಸ್ವಲ್ಪ ವೈಟ್ ರೈಸ್, 1-2 ಸ್ಪೂನು ಬರೀ ಅನ್ನದ ಮೇಲೆ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ರಾಯರಿಗೆ ನೈವೇದ್ಯ ಇಡಿ. ರಾಯರಿಗೆ ಬಹಳ ಪ್ರೀತಿ ಇದು, ಬರೀ ಅನ್ನದ ಮೇಲೆ ತುಪ್ಪ.
ತುಪ್ಪ ಅನ್ನ ರಾಯರಿಗೆ ನೈವೇದ್ಯವನ್ನು ಇಡಬೇಕು. ಅವತ್ತಿನ ದಿವಸ ನಾನು ಹೇಳಿದೆ ಅಲ್ವಾ, ಸ್ವಲ್ಪ 9 ಕಾಲು ಒಳಗಡೆ ನೈವೇದ್ಯ ಇಡಿ. ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಇಷ್ಟೆಲ್ಲ ಮಾಡಬೇಕು ಅಂತೇಳಿ ಬಂದಾಗ. ನೈವೇದ್ಯ ಇಟ್ಬಿಟ್ಟು ಪಂಚಾರತಿ ಮಾಡಿಬಿಟ್ಟು ಕರ್ಪೂರದಿಂದ ಆರತಿ ಮಾಡಿ, ಈ ಸಮಯದಲ್ಲಿ ಇದೆಲ್ಲ ಆದಮೇಲೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ರಾಯರ ಮುಂದೆ ಚೀಟಿ ಹಾಕಿ ಉತ್ತರವನ್ನು ನೀವೇ ಕೇಳಬಹುದು. ರಾಯರಿಂದ ಹೂ ಪ್ರಸಾದ ಕೂಡ ಕೇಳ್ಕೊಳ್ಳುವಂತಹದ್ದನ್ನು ಮಾಡಬಹುದು. ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಬಹಳ ಲೆಂತ್ ಆಯಿತು. ಇದ್ರದ್ದು ಇನ್ನೂ ಇದೆ. ರಾಯರ ವರ್ಧಂತಿಗೆ ಸಂಬಂಧಿಸಿದಂತೆ ಸಂಜೆ ಪೂಜೆ ಹೇಗೆ ಮಾಡೋದು, ಕಳಸ ಯಾವಾಗ ಕದಲಿಸೋದು, ಬಹಳ ಇನ್ನೂ ಮಾಹಿತಿ ಕೊಡೋದಿದೆ. ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮೊಟ್ಟಿಗೆ ಬರ್ತೀನಿ. ಅವತ್ತಿನ ದಿವಸ ಸಾಯಂಕಾಲ ಕೂಡ ಎಣ್ಣೆ ಹಾಕಿ ಎಲ್ಲ ದೀಪಗಳನ್ನು ಕೂಡ ಹಚ್ಚಿ, 2 ದೀಪ ತುಪ್ಪದಲ್ಲಿ ಹಚ್ಚಿ ಸಾಯಂಕಾಲ, ಮಿಕ್ಕ ಎಲ್ಲ ದೀಪಗಳನ್ನು ಮಣ್ಣಿನ ದೀಪ ಕೂಡ ಎಣ್ಣೆ ಹಾಕಿ ಸಾಯಂಕಾಲ ಕೂಡ ಹಚ್ಚಬೇಕಾಗತ್ತೆ. ಸಂಜೆ ಪೂಜೆ ಬಗ್ಗೆ ತಿಳಿಸ್ತೀನಿ ನೋಡಿ. ಅವತ್ತಿನ ದಿವಸ 2 ದೀಪ ಯಾವುದಾದ್ರೂ ದೇವ್ರ ಮನೆಯಲ್ಲಿ ರಾಯರ ಮುಂದೆ ಹಚ್ಚಿರ್ತೀರಲ್ವ, ಆ 2 ದೀಪಗಳನ್ನು ಎಣ್ಣೆ ಹಾಕಿ ಸಂಜೆವರೆಗೂ ಕೂಡ ಅದು ನಂದು ಹೋಗದ ಹಾಗೆ ಉರಿಸಿ ದೇವ್ರ ಮನೆಯಲ್ಲಿ. ದೊಡ್ಡದು ಯಾವುದಾದ್ರೂ 2 ದೀಪಾಲೆ ಕಂಬ ಇದ್ದರೆ ಇಟ್ಬಿಡಿ, ಅದು ಸ್ವಲ್ಪ ತಡೆದು ಉರಿಯುತ್ತೆ. ಸಂಜೆವರೆಗೂ ರಾಯರ ಮುಂದೆ ಬೆಳಗ್ಗೆ ಹಚ್ಚಿದಂತಹ 2 ದೀಪಗಳು ನಿಮ್ಮ ಮನೆಯಲ್ಲಿ ಉರಿಯಲಿ. ತುಂಬ ಕಷ್ಟ ಕಳೆಯುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಇದು ರಾಯರಿಗೆ ಸಂಬಂಧಿಸಿದಂತೆ ರಾಯರ ವರ್ಧಂತಿಯನ್ನು ಶಾಸ್ತ್ರೋಕ್ತವಾಗಿ ಮಾಡುವಂತಹ ವಿಧಾನವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾರೆಲ್ಲ ನಿಮ್ಮ ಸ್ನೇಹಿತರು ಗೊತ್ತಿದ್ದಾರೆ ಅವರೊಟ್ಟಿಗೆ ದಯಮಾಡಿ ಹಂಚ್ಕೊಳ್ಳಿ, ಅವ್ರಿಗೂ ಕೂಡ ಒಳ್ಳೇದು ಮಾಡಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರೋದು ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹೊಸದಾಗಿ ನೋಡ್ತಾ ಇರೋಂಥವ್ರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಚಾನಲಲ್ಲೂ ರಾಯರ ಪೂಜೆ ಬಗ್ಗೆ ಇಷ್ಟು ಮಾಹಿತಿಯನ್ನು ಖಂಡಿತ ಕೊಡೋದಿಲ್ಲ. ನಾನು ನಿಮಗೆ ಇನ್ನೂ ಕೊಡ್ತಾ ಹೋಗ್ತೀನಿ ಮುಂದೆ ಕೂಡ. ನಿಮ್ಮ ಸಪೋರ್ಟ್ ನನಗಿರಲಿ, ಇಷ್ಟೇ ನಾನು ಕೇಳ್ಕೊಳ್ಳೋಂಥದ್ದು. ನಮಸ್ಕಾರ ಎಲ್ರಿಗೂ.